ಪಂಚ ಸಮೀಕ್ಷೆ ನಡುವೆ ಒಂದೇ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಇಲ್ಲಿ ಬೆಂಗಳೂರಲ್ಲಿ ಗುಡುಗು ಬಿರುಗಾಳಿ ಸಹಿತವಾಗಿ ಭಾರಿ ಮಳೆ ಆಗ್ತಾ ಇದೆ. ಮರಗಳು ಉರುಳುತ್ತಾ ಇವೆ, ಧರಾಶಾಹಿ ಆಗ್ತಾ ಇವೆ ಅನೇಕ ಕಡೆಯಲ್ಲಿ ಮರಗಳು. ಖುಷಿ ಸುದ್ದಿ ಏನು ಇದರಲ್ಲಿ? ತುಂಬಾ ಬಿಸಿಲಿತ್ತಪ್ಪ, ಆಚೆ ಬರೋಕ್ಕಾಗ್ತಿರ್ಲಿಲ್ಲ. ಸನ್ಸ್ಟ್ರೋಕ್ ಆಗುವಷ್ಟರ ಮಟ್ಟಿಗಿನ ಬಿಸಿಲು ಒದ್ದಾಡಿಸ್ಬಿಟ್ಟಿತ್ತು ಬೆಂಗಳೂರಿಗರನ್ನ ಅಂತ ವಿಷಯ ಇತ್ತಲ್ಲ. ಈಗ ನೋಡಿದ್ರೆ ಮೆಜೆಸ್ಟಿಕ್ ಮಲ್ಲೇಶ್ವರಂ ಶಿವಾನಂದ ಸರ್ಕಲ್ನಲ್ಲಿ ವರುಣಾರ್ಭಟ ಜೋರಾಗಿದೆ. ಅನೇಕ ಕಡೆಗಳಲ್ಲಿ ಆಲಿಕಲ್ಲು ಮಳೆ ಕೂಡ ಆಗಿದೆ ಇಲ್ಲಿ ಬೆಂಗಳೂರಲ್ಲಿ. ಶಿವಾನಂದ ಸರ್ಕಲ್, ಮೆಜೆಸ್ಟಿಕ್, ಮಲ್ಲೇಶ್ವರಂ ಜೋರಾದಂಥ ಮಳೆ ಬರ್ತಾ ಇದೆ. ಇಲ್ಲಿ ಭಾರಿ ಮಳೆಗೆ ಧರೆಗೆ ಉರುಳುತ್ತಾ ಇವೆ ಮರಗಳು, ದೊಡ್ಡ ದೊಡ್ಡ ಮರಗಳು, ಹಳೆಯ ಮರಗಳವೆಲ್ಲವೂ ಕೂಡ. ಶಿವಾನಂದ ಸರ್ಕಲ್ ಸಮೀಪದ ಕ್ರೆಸೆಂಟ್ ರಸ್ತೆಯಲ್ಲಿ ಒಂದು ಮರ ಬಿದ್ದುಬಿಟ್ಟಿದೆ. ಅಲ್ಲಿ ಇದರ ಪರಿಣಾಮ 4 ಕಾರು 4 ಬೈಕ್ಗಳು ಜಖಮಾಗಿರೋದು. ಕಳೆದ 1 ಗಂಟೆಯಿಂದ ಬಿಡುವಿಲ್ಲದೆ ಇಲ್ಲಿ ಮಳೆ ಸುರಿತಾ ಇದೆ. ಎಡೆ ಬಿಡದೆ ಸುರಿತಾ ಇರ್ತಕ್ಕಂಥ ಮಳೆ ಇದು. ಬೆಂಗಳೂರಿಗೆ ಈ ಬೇಸಿಗೆಯಲ್ಲಿ, ಬಿರು ಬೇಸಿಗೆಯಲ್ಲಿ ಮಳೆ ಅವಶ್ಯಕತೆ ಇದ್ದು ಸರಿ. ಮತ್ತು ನಾವು ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ಸಾವು ನೋವಾಗದೇ ಇರಲಿ, ಯಾರಿಗೂ ತೊಂದರೆ ಆಗದೇ ಇರಲಿ. ಸ್ವಲ್ಪ ಟ್ರಾಫಿಕ್ ಆ ಕಡೆ ಈ ಕಡೆ ಆಗುತ್ತೆ, ಓಕೆ, ಯಾರೂ ಸಾಯದೇ ಇರಲಪ್ಪ ಅನಿಸ್ಬಿಟ್ಟಿದೆ ನಮಗೆ. ಎಷ್ಟು ಬಾರಿ ಮಾತಾಡಿದ್ರು, ಯಾವ ಸರ್ಕಾರಗಳು ಬಂದರೂ ಒಂದು ಮಳೆಯನ್ನು ಬೆಂಗಳೂರು ತಡೆದುಕೊಳ್ಳುವುದಿಲ್ಲ. ಒಂದೇ ಒಂದು ಮಳೆ, ಒಂದು ಅರ್ಧ ಗಂಟೆ 1 ಗಂಟೆ ಒಂದು ಮಳೆ ಸುರಿದು ಬಿಟ್ರೆ. ನಾನು ಸ್ಟುಡಿಯೋಲ್ಲಿ ಕೂತ್ಕೊಳ್ಳೋಕೆ ಬಂದಾಗ 5 ಗಂಟೆ, ಸ್ಟುಡಿಯೋಲ್ಲಿ ಕೂತ್ಕೊಳ್ಳಿಕ್ಕೆ ಬಂದಾಗ 5 ಗಂಟೆ, ಅಲ್ಲಿಂದ ಹಬ್ಬಬ್ಬ ಅಂದರೆ ಒಂದು 50 ನಿಮಿಷ ಅಥವಾ 40 ನಿಮಿಷ ಮಳೆ ಸುರಿದಿರಬಹುದು. ಈ ಮಳೆಗೆ ನೋಡಿ ಆಲ್ರೆಡಿ ಅಲ್ಲೋಲ ಕಲ್ಲೋಲ. ಜಸ್ಟ್ ಒಂದು 40-50 ಮಿನಿಟ್ಸ್ ಮಳೆ, ಇನ್ನೇನು 4 ಗಂಟೆ ಮಳೆ, 5 ಗಂಟೆ ಮಳೆ, ಇಡೀ ದಿನ ಮಳೆ ಸುರಿದು ಬಿಡ್ತು, ಆ ಥರದ್ದು ಏನೂ ಇಲ್ಲ. 40 ನಿಮಿಷ 50 ನಿಮಿಷದ ಮಳೆಗೆ ಬೆಂಗಳೂರು ಸ್ಥಿತಿಗತಿ ಇದು. ಆಲಿಕಲ್ಲು ಒಂಥರ ಸಂಭ್ರಮ. ಈ ಆಲಿಕಲ್ಲು ಬಿದ್ದಾಗೆಲ್ಲ ಬಾಲ್ಯದಿಂದನೂ ಹಾಗೇನೆ ನಮಗೂ ಖುಷಿಯಾಗೋದು. ಬಟ್ ರೈತರಿಗೆ ಯೋಚನೆ ಮಾಡಿದ್ರೆ ಬಹಳ ಕಷ್ಟ ಆಗುತ್ತೆ. ರೈತರಿಗೆ ಬಾಳದು ಆಟ ಆಡೋಕ್ಕೆ ಚೆನ್ನಾಗಿರುತ್ತೆ, ಅದನ್ನು ತಗೊಳ್ಳೋದು, ಅದನ್ನು ಬಾಯಿ ಒಳಗಡೆ ಹಾಕೊಳ್ಳೋದು, ಕೈಲಿ ಇಟ್ಕೊಳ್ಳೋದು, ಅದನ್ನು ಒಂದು ಡಬ್ಬಿಗೆ ತುಂಬಿಸ್ಕೊಳ್ಳೋದು, ಇದೆಲ್ಲ ಮಾಡ್ತಾ ಇದ್ವಿ ಅವಾಗ. ಬಟ್ ರೈತರಿಗೆ ಏನಾಗುತ್ತೆ ಅಂದರೆ, ರೈತರಿಗೆ ಏನಾಗ್ಬಿಡುತ್ತೆ, ಈಗ ಮಾವು ಬೆಳೆಗಾರರು ಅವೆಲ್ಲ ಹಣ್ಣಿಗೆ ಬಂದಿರುತ್ತೆ. ಈ ಮಾವಿನ ಹಣ್ಣಿಗೆ ಕಲ್ಲಲ್ಲಿ ಹೊಡೆದಂತೆ ಏಟು ಬಿದ್ದು ಬಿಡುತ್ತೆ. ಅವಾಗ ಕೊಳಿಯೋಕ್ಕೆ ಶುರುವಾಗ್ಬಿಡುತ್ತೆ, ಅದಕ್ಕೆ ಒಳ್ಳೆ ಬೆಲೆ ಸಿಗಲ್ಲ ಅದು. ಸೊ ಬೆಳೆ ಹಾಳಾಗುತ್ತೆ. ಇನ್ಯಾವುದೋ ಹೂ ಕಟ್ಟಿರುತ್ತೆ, ಆ ಹೂವೆಲ್ಲ ಬಿದ್ದು ಹೋಗ್ಬಿಡ್ತವೆ. ಕಾಯಿ ಗಟ್ಟಿರುತ್ತೆ, ಕಾಯಿ ಉದುರು ಹೋಗ್ಬಿಡ್ತವೆ. ಈ ಭಯ ಎಲ್ಲ ಇದೆ. ಈ ಕ್ಷಣಕ್ಕೂ ಬೆಂಗಳೂರಲ್ಲಿ ಮಳೆ ನಿಂತಿಲ್ಲ. ಇನ್ನು ತಗ್ಗು ಪ್ರದೇಶಗಳ ಕಥೆ, ರಾಜಕಾಲುವೆ, ಮಳೆ ನೀರು ಕಾಲುವೆಗಳ ಕಥೆ, ಚರಂಡಿಗಳ ಕಥೆ, ವಾಹನ ಸವಾರರು ಅಕಸ್ಮಾತ್ ಯಾರಾದರೂ ಇದರಲ್ಲಿ ಮೂವ್ ಮಾಡ್ತಾ ಇದ್ದರೆ, ಅಂಡರ್ ಪಾಸ್ಗಳಿದ್ರೆ ಬಿ ಕೇರ್ಫುಲ್ ಅಪ್ಪ. ಯಾರೇ ಓಡಾಡ್ತಾ ಇರಿ, ನಿಮ್ಮ ಕಾರ್ ಇದೆ, ನನ್ನ ಹತ್ರ ದೊಡ್ಡ ಥಾರ್ ಇದೆ, ದೊಡ್ಡ ಕಾರ್ ಇದೆ, ನನ್ನ ದೊಡ್ಡ ಜೀಪ್ ಇದೆ, ನನ್ನ ಕಾರು ಎಲ್ಲಿ ಬೇಕಾದರೂ ಹೋಗಿಬಿಡುತ್ತೆ, ಬೇಡ. ದುಸ್ಸಾಹಸಗಳು, ಬೈಕು ದಾಟ್ಕೊಂಡ್ಬಿಡೋಣ, ದಾಟಿಬಿಟ್ರೆ ಮನೆಗೆ ಹೋಗ್ಬಿಡ್ತೀನಿ ನಾನು, ನೋ. ಬೈಕಲ್ಲಿ ಆಫ್ ಆಗೋದು, ಇದ್ದಕ್ಕಿದ್ದಂತೆ ನೀರು ಜೋರಾಗೋದು, ನಿಮ್ಮ ಕುತ್ತಿಗೆವರೆಗೂ ನೀರು ಬಂದುಬಿಡೋದು. ಕಾರ್ಗಳು ಅಷ್ಟೇ, ನಿಮಗೇನಾಗುತ್ತೆ, ಜನ ಕೂರಿಸ್ಕೊಂಡಿರ್ತೀರಿ, ಹೇಗಿದ್ದರೂ ವಿಂಡೋ ಕ್ಲೋಸ್ ಮಾಡಿಬಿಟ್ಟಿರ್ತೀರಿ. ನೀವು ವಿಂಡೋ ಕ್ಲೋಸ್ ಯಾಕೆ ಮಾಡಿರ್ತೀರಿ? ಮಳೆ ಬರ್ತಾ ಇತ್ತು, ನೀರು ಒಳಗಡೆ ಬಂದುಬಿಡುತ್ತೆ, ಕ್ಲೋಸ್ ಮಾಡಿರ್ತೀರಿ. ಏನಾಗ್ಬಿಡುತ್ತೆ, ಅಂಡರ್ ಪಾಸ್ಗಳಲ್ಲಿ ಕಾರ್ ಇಳಿಬೇಕಾದಾಗ ಎಂಜಿನ್ ಆಫ್ ಆಗುತ್ತೆ, ಏನು ಮಾಡಿದ್ರೂ ಆನ್ ಆಗಲ್ಲ. ಇದರ ಮಧ್ಯೆ ವಿಂಡೋ ಕೂಡ ನಿಮಗೆ ಇಳಿಸೋಕ್ಕಾಗಲ್ಲ. ಅನೇಕ ಬಾರಿ ವಿಂಡೋ ಇಳಿಸೋಕ್ಕಾಗಲ್ಲ, ಎಲ್ಲ ಆಫ್ ಆಗಿಬಿಟ್ಟಿರುತ್ತಲ್ಲ. ಸೊ ಈ ಕಾರಣಕ್ಕೆ ಏನಾಗ್ಬಿಡುತ್ತೆ ನಿಮಗೆ ಆ ಸಂದರ್ಭದಲ್ಲಿ ಅಂದರೆ, ಅತಿ ಮುಖ್ಯವಾಗಿ ವಿಂಡೋ ಇಳಿಸೋಕ್ಕಾಗದೇ ಇದ್ದಾಗ ಒಳಗಡೆಯಿಂದ ನೀವು ಆಚೆ ಬರೋಕ್ಕಾಗಲ್ಲ, ನೀರು ತುಂಬ್ಕೊಂಡ್ಬಿಡುತ್ತೆ, ಉಸಿರುಗಟ್ಟುತ್ತೆ ನಿಮಗೆ. ಈ ದುಸ್ಸಾಹಸಕ್ಕೆ ಯಾರೂ ಈಡಾಗಬಾರದು. ಇದೇ ಸಂದರ್ಭದಲ್ಲಿ GBA ಏನು ಮಾಡ್ತಾ ಇದ್ದಾರೆ ವೆಯ್ಟ್ ಮಾಡಬೇಕಾಗತ್ತೆ. ಎಲ್ಲೆಲ್ಲಿ ತುಂಬ ನೀರು ಬರ್ತಾ ಇದೆ ಈಗಲೇ ಗಮನ ಹರಿಸಿ. ಯಾರೋ ಸತ್ತೋಗ್ಬಿಟ್ರು ಆವಾಗ ಬರೋದು, ಪರಿಹಾರ ಕೊಡ್ತೀವಿ ಅನ್ನೋದು, ಆವಾಗ ಯಾವುದೋ ಮಿನಿಸ್ಟರ್ ಬಂದು GBA ಒಳಗಡೆ ಕೂತ್ಕೊಂಡ್ಬಿಡೋದು, ಎಲ್ಲೆಲ್ಲಿ ಸಮಸ್ಯೆ ಆಗ್ತಿದೆ ಹೇಳಿ, ಮರ ಬಿದ್ದೋಗಿದೆಯಾ ಹೇಳಿ, ನೀರು ತುಂಬ್ಕೊಂಡ್ಬಿಟ್ಟಿದೆಯಾ ಹೇಳಿ, ಇದೆಲ್ಲ ಬೇಡ. ಈ ಡ್ರಾಮಾಗಳೆಲ್ಲ ಬೇಡ. ಮೊದಲೇ ಮುಂಜಾಗೃತಾ ಕ್ರಮವಾಗಿ ಏನೇನು ಮೆಸೇಜ್ಗಳನ್ನು ನೀವು ಕೊಡಬೇಕು. ಅನೇಕ ದೇಶಗಳಿದೆ, ರೈನ್ ಅಲರ್ಟ್ಗಳಿವೆ. ಆ ರೈನ್ ಅಲರ್ಟನ್ನ ಬಳಸ್ಕೊಳ್ಬೇಕಾಗತ್ತೆ. ಇಂಥ ರೋಡ್ಗಳು ಬ್ಲಾಕ್ ಆಗಿದೆ, ಆ ಕಡೆ ಹೋಗಬೇಡಿ ಅಂತ ಅಲರ್ಟ್ ಕೊಡಿ. ಒಂದು ಸುರಂಗಗಳಿವೆ, ಅಂಡರ್ ಪಾಸ್ಗಳಿವೆ, ಅಲ್ಲಿ ಯಾರೂ ಸಂಚರಿಸಬೇಡಿ, ಆ ರೋಡಲ್ಲಿ ಹೋಗಬೇಡಿ, ಅದನ್ನು ಬ್ಲಾಕ್ ಮಾಡಿದ್ದೀವಿ ಅಂತ ಹೇಳಿ ಸಾವನ್ನು ತಪ್ಪಿಸ್ತಕ್ಕಂಥ ಕೆಲಸಗಳು ಆಗಬೇಕಾಗತ್ತೆ. ಡೀಟೇಲ್ಸ್ ಕೊಡಲಿಕ್ಕೆ ಇದೀಗ ಗಣೇಶ್ ಹೆಗಡೆ ಇದ್ದಾರೆ. ಗಣೇಶ್ ಹೆಗಡೆ, ತುಂಬ ಮಳೆ ಗಣೇಶ್ ಹೆಗಡೆ, ಒಂದು 50-55 ನಿಮಿಷಗಳು ಕಳೆದಿರಬೇಕು, ಜೋರಾಗಿ ಮಳೆ ಬರ್ತಾ ಇದೆ. ಸ್ಥಿತಿಗತಿ ಏನಿದೆ ಬೆಂಗಳೂರಿನದ್ದು ಈ ಒಂದು ಮಳೆಯಿಂದ ಅಂತ? ರಮಕಾಂತ್, ಮುಖ್ಯವಾಗಿ ಒಂದು ರೀತಿಯಲ್ಲಿ ಜನರು ಕೂಡ ತಿರ್ಗಾಡ್ತಿದೆ, ಜನರು ಕೂಡ ಬಿಸಿಲಿನ ಬೇಗೆಯಲ್ಲಿ ಬೆಂದೋಗಿದ್ರು, ಸಾಕಷ್ಟು ಮಳೆ ಆಗ್ಲಿ ಅನ್ನುವಂತ ಒಂದು ಬೇಡಿಕೆಯನ್ನು ಕೂಡ ಇಟ್ಕೊಂಡಿದ್ರು. ಆ ನಿಟ್ಟಿನಲ್ಲಿ ಎಲ್ಲೊಂದು ರೀತಿ ಜನರಿಗೂ ಒಂದೊಂದು ಸಂತೋಷದ ವಿಚಾರ. ಆದ್ರೆ ಮುಂಗಾರು ಅಥವಾ ಈ ತರ ಅನಿರೀಕ್ಷಿತ ಮಳೆಗೆ ನಗರದ ಸ್ಥಳೀಯ ಆಡಳಿತಗಳು ಇನ್ನೂ ಕೂಡ ಎಚ್ಚೆತ್ಕೊಂಡಿಲ್ಲ ಅನ್ನುವಂಥದ್ದು ಕೂಡ ಬೇಸರ ಸಂಗತಿ. ನಾವಿವಾಗ ಶಾಂತಿನಗರದಲ್ಲಿ ಇದ್ದೀವಿ. ನಮ್ಗೆ ಬಂದಿರುವಂತ ಮಾಹಿತಿ ಪ್ರಕಾರ ಶಾಂತಿನಗರ, MG ರಸ್ತೆ, ಹಾಗೇನೆ ರಿಚ್ಮಂಡ್ ಸರ್ಕಲ್, ಹಾಗೇನೆ ರಾಜಾಜಿನಗರ, ಮಲ್ಲೇಶ್ವರಂ, ಹೀಗೆ ನಗರದ ಹೃದಯ ಭಾಗಗಳಲ್ಲಿ ಮೆಜೆಸ್ಟಿಕ್ ಸೇರಿದಂತೆ ಹಲವು ಕಡೆಗಳಲ್ಲಿ ಈಗ ಭಾರಿ ಮಳೆ ಆಗಿರುವಂತದ್ದು. ವಿಶೇಷ ಅಂತಂದ್ರೆ ಈ ಬಾರಿ ಆಲಿಕಲ್ಲು ಮಳೆ ಕೂಡ ನಗರದಲ್ಲಿ ಆಗ್ತಾ ಇರುವಂತದ್ದು. ಈಗಾಗಲೇ ಆರೆಂಜ್ ಅಲರ್ಟ್ ಅನ್ನು ಈಗ ಹವಾಮಾನ ಇಲಾಖೆ ಘೋಷಣೆ ಮಾಡಿದೆ.
ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಜಿಲ್ಲೆಗಳಲ್ಲಿ ಈಗಾಗಲೇ ಆರೆಂಜ್ ಅಲರ್ಟ್ ಅನ್ನು ಕೂಡ ಈಗ ನಾವು ಘೋಷಣೆ ಮಾಡಿರುವಂತದ್ದು. ಇನ್ನು 3 ಗಂಟೆಗಳ ಕಾಲ ಧಾರಾಕಾರ ಮತ್ತು ಗುಡುಗು ಸಹಿತ ಮಳೆ ಆಗುತ್ತೆ ಅನ್ನುವಂತ ಮಾಹಿತಿ ಹವಾಮಾನ ರೋಡ್ ಬ್ಲಾಕ್ ಆಗಿದೆಯಾ ಗಣೇಶ್? ಎಲ್ಲಾದ್ರೂ ರೋಡ್ ಬ್ಲಾಕ್ ಆಗಿರೋದು, ಮರ ರೋಡ್ಗೆ ಅಡ್ಡ ಬಿದ್ದಿರೋದು, ಅಥವಾ ಅಂಡರ್ ಪಾಸ್ಗಳಲ್ಲಿ ನೀರು ನಿಂತ್ಕೊಂಡಿರೋದು? ಕಾರಣ ನಾವು ಲಾಸ್ಟ್ ಟೈಮು ಇದೇ ಮಳೆ ಸಂದರ್ಭದಲ್ಲಿ ಒಂದಷ್ಟು ಸುರಂಗದಲ್ಲಿ ಒಂದು ಮಹಿಳೆ ತೀರ್ಕೊಂಡ್ಬಿಟ್ಟಿದ್ರು. ಅಲ್ಲಿ ಬಹುಶಃ ಅದು ಇನ್ನು ನಮಗೆ ನೃಪತುಂಗ ರೋಡ್ ಬಳಿಯಲ್ಲಿ ಒಂದು ಅಂಡರ್ ಪಾಸ್ ಬರುತ್ತಲ್ಲ, ಅಲ್ಲಿ ಜನ ಒದ್ದಾಡ್ತಾ ಇದ್ರು. ಮುನ್ನೆಚ್ಚರಿಕೆ ಕ್ರಮಗಳೆಲ್ಲ ಕೊಡ್ತಾ ಇದ್ಯಾ? ಅನೇಕ ದೇಶಗಳ ಒಂದು ರೈನ್ ಅಲರ್ಟ್ ಅಂತ ಇರುತ್ತೆ, ಚಂಡಮಾರುತ ಅಲರ್ಟ್ ಅಂತ ಇರುತ್ತೆ, ಭೂಕಂಪ ಅಲರ್ಟ್ ಅಂತ ಇರುತ್ತೆ. ಇದನ್ನ ಯಾವಾಗ GB ಇದನ್ನೆಲ್ಲ ಅಡಾಪ್ಟ್ ಮಾಡ್ಕೊಳ್ಳೋದು? ಇಂಥ ರೋಡ್ಗೆ ಹೋಗಬೇಡಿ, ಇಂಥ ರೋಡಲ್ಲಿ ಓಡಾಡಬೇಡಿ, ನೀವು ಈ ಕಡೆ ಬದಲಿ ಮಾರ್ಗವನ್ನು ಬಳಸಿಕೊಳ್ಳಿ, ಇಂಥ ಕಡೆ ಮರ ಬಿದ್ದಿದೆ, ಈ ತರ ಜೋರ್ ಮಳೆ ಸುರಿತಾ ಇದೆ, ಸ್ವಲ್ಪ ಅವಾಯ್ಡ್ ಮಾಡಿ ರೂಟನ್ನ, ಇದೆಲ್ಲ ಏನು ಬಂದಿಲ್ವಾ ನಮ್ಮಲ್ಲಿ ಇವತ್ತಿಗೂ? ಈಗ GPA ಒಂದು ತಗ್ಗು ಪ್ರದೇಶಗಳನ್ನ ಗುರುತಿಸುವಂತ 400ಕ್ಕೂ ಹೆಚ್ಚು ತಗ್ಗು ಪ್ರದೇಶಗಳು, ಮಳೆಹಾನಿ ಪ್ರದೇಶಗಳು ಹಾಗೂ ಮನೆಗಳಿಗೆ ನೀರು ನುಗ್ಗುವಂತಹ ಅಪಾಯಕಾರಿ ಸ್ಥಳಗಳನ್ನ, ಏರಿಯಾಗಳನ್ನ ಗುರುತು ಮಾಡಿದೆ. ಅದ್ರ ನಿಟ್ಟಿನಲ್ಲಿ ಕೆಲವು ಕಡೆಗಳ ರಾಜಕಾಲುವೆಯಿಂದ ಮನೆಗಳಿಗೆ ನೀರು ನುಗ್ಗುವಂತದ್ದು, ಪ್ರವಾಹ ಆಗುವಂತಹ ಸ್ಥಳಗಳನ್ನು ಕೂಡ, ಏರಿಯಾಗಳನ್ನು ಕೂಡ ಗುರುತು ಮಾಡಿದೆ. ಆದ್ರೆ ಗುರುತು ಮಾಡಿದಷ್ಟೇ ಸ್ಥಳ ಪರಿವೀಕ್ಷಣೆಯನ್ನ ಅದು ಈಗಾಗಲೇ 5 ನಗರ ಪಾಲಿಕೆ ಮಾಡಿರುವಂತ ಆ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲ ಬರ್ತೋ ಆ ಸ್ಥಳಗಳಿಗೆ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಹೊರತು ತಕ್ಷಣ ತುರ್ತು ಕ್ರಮಗಳೇನು ಕೂಡ ಆಗಿಲ್ಲ. ಇನ್ನು ಶಾಂತಿನಗರ, ರಿಚ್ಮಂಡ್ ಸರ್ಕಲ್ ಅಲ್ಲಿ ಕೆಲವು ಕಡೆಗಳ ಸ್ವಲ್ಪ ಸಂಚಾರ ದಟ್ಟಣೆ ಇದೆ ಹೊರತು ಬೇರೆ ಬೇರೆ ನಗರಗಳ, ಬೇರೆ ಬೇರೆ ಏರಿಯಾಗಳ ರಸ್ತೆಗಳಲ್ಲಿ ಇನ್ನೂ ಕೂಡ ಟ್ರಾಫಿಕ್ ಜಾಮ್ ಆಗಿರುವಂತದ್ದು ಅಥವಾ ಮಳೆಯಿಂದ ಸಾಕಷ್ಟು ಅವಾಂತರ ಆಗಿರುವಂತಹ ಮಾಹಿತಿಗಳು ಇನ್ನೂ ಕೂಡ ಲಭ್ಯವಾಗಿಲ್ಲ. ಇನ್ನು ಕೆಲವು ಹೊತ್ತುಗಳು ನೋಡ್ಬೇಕಾಗತ್ತೆ, ಮಳೆ ನಿಂತ ಬಳಿಕ ಏನೇನು ಅವಾಂತರಗಳಾಗಿದೆ ಅನ್ನುವಂತ ಮಾಹಿತಿಗಳು ಒಂದೊಂದೇ ಬರ್ಬೇಕಾಗತ್ತೆ. ನಾವು ಕೂಡ ಈಗ ವಿವಿಯ ಕಂಟ್ರೋಲ್ ರೂಮ್ಗಳು ಕೂಡ ಕರೆ ಮಾಡಿದ್ವಿ, ಮಾಹಿತಿ ಪಡ್ಕೊಂಡು ಸದ್ಯದ ಮಟ್ಟಿಗೆ ರಾಜಾಜಿನಗರದ ಬಸವೇಶ್ವರನಗರದಲ್ಲಿ ಒಂದು, ಹಾಗೇನೆ ಒಂದೆರಡು ಕಡೆ ಮರ ಬಿದ್ದಿದೆ ಅನ್ನುವಂತ ಮಾಹಿತಿ. ಆದ್ರೆ ಟ್ರಾಫಿಕ್ ಜಾಮ್ ಆಗಿಬಿಟ್ಟು ಆಫೀಸ್ ಬಿಡೋ ಟೈಮ್ ಇದು ಗಣೇಶ್. ಆಫೀಸ್ ಬಿಡ್ತಕ್ಕಂಥ ಟೈಮ್, ಅನೇಕರು ಮನೆಗೆ ಹೋಗ್ತಾ ಇರ್ತಾರೆ, ಮಳೆ ಬೇರೆ ಜೋರಾಗ್ಬಿಟ್ಟಿದೆ, ಕೆಲವರು ಬಸ್ ಬೇಕು, ಕೆಲವರಿಗೆ ಮೆಟ್ರೋಗೆ ಹೋಗ್ಬೇಕಾಗುತ್ತೆ, ಕೆಲವರು 2 ವೀಲರ್ ಇಟ್ಕೊಂಡಿದ್ದಾರೆ, ಕೆಲವರು ಕಾರಲ್ಲಿ ಹೋಗ್ತಾರೆ, ಆಟೋದಲ್ಲಿ ಹೋಗ್ತಾರೆ. ಇವ್ರ ಕಥೆಗಳು ಏನಾಗ್ತಿದೆ ಇವತ್ತಿಗೆ ಅಂತ ಹೇಳಿ ಅಪ್ಡೇಟ್ಸ್ ಇದೆಯೇನಾದ್ರು? ಖಂಡಿತವಾಗ್ಲು ಇದು ಪೀಕ್ ಅವರ್ಸ್ ಆಗಿರುವಂತ ಹಿನ್ನೆಲೆ ಜನಸಾಮಾನ್ಯರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇರುವಂತದ್ದು. ಅಂದ್ರೆ ಪ್ರಮುಖವಾಗಿ ಈಗ 1 ಗಂಟೆಗಳ ಕಾಲ ಮಳೆ ಆಗ್ತಾ ಇರುವಂತ ಹಿನ್ನೆಲೆ ಇನ್ನು ಮುಂದೆ ಮಳೆ ಆದ ಬಳಿಕ, ನಿಂತ ಬಳಿಕ ಸಂಚಾರ ದಟ್ಟಣೆ ಫ್ಲೋವಿಂಗ್ ಇರುವಂತ ಸಂದರ್ಭದಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ. ಸಹಜವಾಗಿ ನಗರದ ಹೃದಯ ಭಾಗ, ಪ್ರಮುಖ ಏರಿಯಾಗಳಲ್ಲಿ ಸಾಕಷ್ಟು ದಟ್ಟಣೆ ಆಗುವಂತದ್ದು ಬಹುತೇಕ ಖಚಿತ ಆಗಿರುವಂತದ್ದು. ತಕ್ಷಣಕ್ಕೆ ಶಾಂತಿನಗರ ಕೆಲವೊಂದು ಏರಿಯಾಗಳಲ್ಲಿ ಟ್ರಾಫಿಕ್ ಜಾಮ್ ಇದ್ರು ಕೂಡ ಗಂಟೆಗಟ್ಟಲೆ ಜನರು ಪರದಾಡುವ ಸ್ಥಿತಿ ನಿರ್ಮಾಣ ಆಗಿಲ್ಲ. ಆದ್ರೆ ಅನಿರೀಕ್ಷಿತವಾಗಿ ಬಂದಂತ ಮಳೆ ಹಿನ್ನೆಲೆಯಲ್ಲಿ ಜನರು ಮಳೆಯಲ್ಲ ತೊಯ್ಕೊಂಡು ಹೋಗುವಂತದ್ದು, ವಾಹನ ಸವಾರಿಗಳ ತೊಂದರೆ ಈಗ ನಾವು ಕಾಣ್ತಾ ಇದೀವಿ. ಆದ್ರೆ ಯಾವುದೇ ರೈತರ ಅನಾಹುತಗಳಾಗುವಂತದ್ದು ಅಥವಾ ಈ ತರದ ನೀರು ಸಿಕ್ಕಿ ಅವಘಡಗಳಾಗುವಂತ ಪ್ರಕರಣಗಳು ಇನ್ನೂ ಕೂಡ ಬೆಳಕಿಗೆ ಬಂದಿಲ್ಲ. ಇನ್ನು ಕೆಲವು ಹೊತ್ತಿನಲ್ಲಿ ಬಗ್ಗೆ ಎಲ್ಲಾದ್ರೂ ಆಗಿದ್ರೆ ಮಾಹಿತಿಗಳು ಕೂಡ ಲಭ್ಯವಾಗುವಂತದ್ದು. ಥ್ಯಾಂಕ್ ಯು ಗಣೇಶ್.